ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಮೊದಲೇದಾಗಿ ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಹಾರ್ದಿಕ ಸ್ವಾಗತ ರೀ. ಇವತ್ತೇನದಲ್ಲ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 354ನೇ ಮಧ್ಯ ಆರಾಧನೆ ನಡೀತಾ ಇದೆ ರೀ. ನಾ ಇವತ್ತು ಎಲ್ಲಿದ್ದೀನಪ್ಪ ಅಂತಂದ್ರೆ ನಮ್ಮ ವಿಜಯಪುರ ನಗರದಲ್ಲಿರುವಂತಹ ಆಶ್ರಮ ರಸ್ತೆಯಲ್ಲಿರುವಂತಹ ಗುರುರಾಜ್ ಕಾಲನಿಯಲ್ಲಿ ವರ ವೆಂಕಟೇಶ್ವರ ರಾಯರ ಮಠದಲ್ಲಿದ್ದೀನಿ ರೀ. ಇಲ್ಲಿ ಏನದಲ್ಲ ಮಧ್ಯ ಆರಾಧನೆ ನಡೀತಾ ಇದೆ. ಬರ್ರಿ ಹೆಂಗೆ ಆಗ್ತದೆ ಏನೇನಾಗ್ತದೆ ಎಲ್ಲ ತೋರಿಸ್ತೀನಂತ. ಮತ್ತು ಅದಕ್ಕೆ ಮೊದಲು ಏನದಲ್ಲ ಕನ್ನಡಿಗ ವಿನಾಯಕ್ ಬ್ಲಾಗ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಯಾಕಂದ್ರೆ ನಿಮ್ಮ ಆಶೀರ್ವಾದ ಭಾಳ ಮುಖ್ಯ ಇದ್ರೆ ನನಗೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡೋಣ ಅಂತ ಇನ್ಯಾಕೆ ತಡ, ನಡೀರಿ. ಈ ಮಠದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿದ್ದರು. ಅಷ್ಟೋತ್ರ, ಪಂಚಾಮೃತ, ಭಜನೆ, ಪ್ರವಚನ, ರಥೋತ್ಸವ, ಪಲ್ಲಕ್ಕಿ ಉತ್ಸವ, ಅಷ್ಟವದನ ಹಾಗೂ ತೊಟ್ಟಿಲು ಸೇವಾ ಮರುದಿನ ಸಹ ಇಲ್ಲಿ ಅತಿ ಸುಂದರವಾಗಿ ನಡೆದವ್ರಿ. ಬರ್ರಿ ಹಂಗೆ ಮಾಡ್ತಾರೆ ಏನೇನು ಮಾಡ್ತಾರೆ ಎಲ್ಲ ಒಳಗೆ ಹೋಗಿ ನೋಡೋಣಂತ. ಮತ್ತು ಅದೇ ರೀತಿ ವಿಡಿಯೋ ಮಾಡಲಿಕ್ಕೆ ಅನುಮತಿ ಕೊಟ್ಟಂತಹ ಮತ್ತು ಕೃಪೆಗೆ ಪಾತ್ರರಾದಂತಹ ಪರಮ ಪೂಜ್ಯ ಕಾಶ್ಯಪಾಚಾರ್ಯ ಗುರುನಾಳ್ ಅವರಿಗೆ ತುಂಬ ಧನ್ಯವಾದಗಳು ರೀ. ಬರ್ರಿ ಒಳಗೆ ಹೋಗೋಣ, ದರ್ಶನ ಮಾಡೋಣಂತ, ಹಾಗೆ ಏನೇನೆಲ್ಲ ನೋಡೋಣಂತ. ಇನ್ಯಾಕೆ ತಡ, ನಡೀರಿ.
ಹೇಳ್ತಾರೆ ಅಪ್ಪಣ್ಣಾಚಾರ್ಯರು. ಬರೀ ರಾಯರ ಎದುರಿಗೆ ಒಂದು ದೀಪ ಹಚ್ಚಿದ್ರೆ ಸಾಕು ಉತ್ತಮ ಸಂತಾನವಾಗ್ತದಂತೆ. ದೀಪ ಸಂಯೋಜನಾತ್ಯಾನ ಪುತ್ರಲಾಭೋ ಭವೇದ್ರುವ. ರಾಯರ ಭಕ್ತರ ದರ್ಶನವೇ ನಮಗೆ ಮಂಗಲ ಅಂತ ಹೇಳ್ತಾರೆ. ರಾಯರ ದರ್ಶನ ಅಂತ ಬಹಳ ದೊಡ್ಡದು. ಎಪ್ಪಾದ ಮಂಗಲ ಸಹ ಪರಿಪೂಢಿತಂಗ ಎಪ್ಪಾದೊಕ್ಕ ಬದುಪಾಯಿತ ಮಾನಸಾಯಿ ಎಪ್ಪಾದೊಕ್ಕ ವರಿಕೀರ್ತನ ನಿರ್ಣವಾಡ ತದ್ದರ್ಶನಂ ದುರಿತ ಕಾರಣ ಸಾವಭೂತಂ. ರಾಯರ ಭಕ್ತರ ದರ್ಶನವೇ ನಮ್ಮ ಪಾಪಗಳೆಂಬ ಪರ್ವತಕ್ಕೆ ಡಾವಾಗ್ನಿ ಅಂತ ಹೇಳ್ತಾರೆ. ಒಂದು ದಿವಸ ರಾಯರ ಶಿಷ್ಯ ಊರಿಗೆ ಹೋಗ್ತಾ ಇದ್ದ. ಊರಿಗೆ ಹೋಗ್ತಾ ಇರುವಾಗ ರಾಯರ ಮಂತ್ರಾಕ್ಷತೆ ಕೊಡಬೇಕು ಅಂತ ಹೇಳಿದ್ರು. ಆಗ ಆ ರಾಯರು ಕೈಯಲ್ಲಿ ಸ್ನಾನಕ್ಕೆ ಹೋಗ್ತಾ ಇದ್ರು. ಮೃತ್ತಿಗೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಮೃತ್ತಿಗೆನೇ ಕೊಟ್ಟರು. ಇದೇ ನನ್ನ ಮಂತ್ರಾಕ್ಷತೆ ಅಂತ. ಶಿಷ್ಯ ಆ ವಿಶ್ವಾಸದಿಂದಾಗಿ ತೆಗೆದುಕೊಂಡು ಹೋದ. ರಾತ್ರಿ ಆಗಿತ್ತು. ಒಬ್ರು ಯಾರ್ದೋ ಮನೆ ಬಂತು. ಊರು ದಾಟಲಿಕ್ಕೆ ಆಗ್ಲಿಲ್ಲ. ಊರಿಗೆ ಹೋಗ್ಲಿಕ್ಕೆ ಮನೆಯ ಅಂಗಳದಲ್ಲಿ ಮಲಗಿಕೊಂಡಿದ್ದಾನೆ. ರಾತ್ರಿ ಒಂದು ಪಿಶಾಚಿ ಬಂತು. ಪಿಶಾಚಿಗೆ ಅಗ್ನಿಯಂತೆ ಕಾಣ್ತಾ ಇದೆ. ಇವನ ಕೈಯಲ್ಲಿರತಕ್ಕಂತಹ ಮೃತ್ತಿಗೆ, ರಾಯರ ಕೈಯಿಂದ ಬಂದ ಮೃತ್ತಿಗೆ ಸಾಕ್ಷಾತ್ತಾಗಿ ಅಂತಹ ಮೃತ್ತಿಗೆಯನ್ನು ನೋಡಿ ಅದಕ್ಕೆ ಬೆಂಕಿ ಕಣ್ಣಿಗೆ ಕಂಡಾಗ ನೀನು ಎದ್ದು ಹೋಗು. ಆಗ ರಾತ್ರಿಯಲ್ಲಿ ಆ ಪಿಶಾಚಿ ಅವನನ್ನು ನೋಡಿದ ತಕ್ಷಣ ಕೊನೆಗೆ ಅವನು ಹೋಗಲೇ ಇಲ್ಲ. ಇವನು ಅಲ್ಲಿ ಬಿಟ್ಟು ಹೋಗಲೇ ಇಲ್ಲ, ಕದಲೇ ಇಲ್ಲ. ಕೊನೆಗೆ ಆ ಪಿಶಾಚಿ ಮೇಲೆ ಕೈಲಿರತಕ್ಕಂತಹ ಮೃತ್ತಿಗೆಯನ್ನು ಒಗೆದ. ಅದು ಪಿಶಾಚಿ ಪೂರ್ಣವಾಗಿ ಭಸ್ಮವಾಗಿ ಅವನಿಗೆ ಉತ್ತಮ ಜನ್ಮ ಅಂತ ಬಂತು. ಅದಕ್ಕೆ ಹೇಳ್ತಾರೆ ತದ್ದರ್ಶನಂ ದುರಿತ ಕಾರಣ ದಾವಭೂತಂ. ಒಂದು ದಿವಸ ದ್ವಾದಶಿ ದಿನ ಬೆಳಿಗ್ಗೆ ದೇಸಾಯನಂದವ್ರ ಮನೆಯಲ್ಲಿ ಗದಗದಲ್ಲಿ ಭಿಕ್ಷೆ ಸ್ವೀಕಾರ ಮಾಡ್ತಾ ಇದ್ದಾರೆ. ವೈಶಾಖ ಮಾಸ. ಮಾವಿನ ಹಣ್ಣಿನ ಸೀಕರಣೆ ಮಾಡಿಸಿದ್ದಾರೆ. ಎಲ್ಲ ಭಕ್ತರಿಗೆ ರಾಯರು ಬಂದಿದ್ದಾರೆ. ಆಗ ಅವನ ಮಗು ಆಟ ಆಡ್ತಾ ದೊಡ್ಡ ಪಾತ್ರೆ ಅದರಲ್ಲಿ ಹೋಗ್ಬಿದ್ದು ಸತ್ತೋಗ್ಬಿಡ್ತು. ಆ ಪಾತ್ರೆ ಪಕ್ಕಸ್ಥಿರುವಾಗ ಮೃದುವಾದ ಕೂಸು ಬಂದಿದೆ. ಗಾಬರಿ ಆಯ್ತು ಯಜಮಾನರಿಗೆ. ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ದಾರೆ. ದ್ವಾದಶಿ ಬೇರೆ. ಹೀಗಾಗಿ ಎಲ್ಲ ಊಟದಿಂದ ಎದ್ದು ಹೋಗ್ತಾರೆ ಅಂತ ಹೇಳಿ ಆ ಕೂಸನ್ನು ತೆಗೆದುಕೊಂಡು ಶವನು ಹೊರಗೆ ಹೋದ. ರಾಯರು ತಮ್ಮೆಲ್ಲ ಭಿಕ್ಷಂಗಿಸಿಕೊಂಡು ಎಲ್ಲ ಹೋಗ್ತಾ ಇರುವಾಗ ಕೊನೆಗೆ ಫಲಬಂಧರಕ್ಷಣೆ ಕೊಡಬೇಕು ಅಂತ ಆ ಭಕ್ತರಿಗೆ ಕರೆದಾಗ ಹೀಗೆಲ್ಲ ಆಗಿದೆ ಅಂತ ಗೊತ್ತಾಯ್ತು. ಆಗ ಅವರಂದ್ರು, ನಾನು ಇದ್ದೀನಂತ ಮೇಲೆ ಇಲ್ಲಿ ಸಾಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಭಾಗವತದಲ್ಲಿ ಮಾತು ಬರ್ತದೆ, ಭಗವದ್ಭಕ್ತರಲ್ಲಿ ಇರ್ತಾರಲ್ಲ ಅಲ್ಲಿ ಎಂದೆಂದಿಗೂ ಜರ ಮರಣ ಮುಪ್ಪು ಸಾವು ದುಃಖಗಳು ಎಲ್ಲೂ ಆಗೋದಿಲ್ಲ. ಇವತ್ತು ರಾಯರು ನಮ್ಮಲ್ಲಿ ಹೃದಯದಲ್ಲಿ ಉದಯಿಸಬೇಕಾಗಿದೆ. ಯಾಕೆ ಅಲ್ಲಿ ಹಿರಣ್ಯಕಶಿಪುವನ್ನ ಸನ್ಮಾನ ಮಾಡಿಸಬೇಕಾದ್ರೆ ಅಲ್ಲಿ ಪ್ರಹ್ಲಾದರಾಜರ ಅವತಾರವಾಯಿತು. ಇವತ್ತು ನಮ್ಮ ಹೃದಯದಲ್ಲೇನೆ ಹಿರಣ್ಯಕಶಿಪು ಇದ್ದಾನೆ. ಕಾಮಕ್ರೋಧಗಳು ಸುತ್ತಮುತ್ತ ಸನಾತನ ಧರ್ಮವನ್ನ ನಾಶ ಮಾಡತಕ್ಕಂಥ ಹಿರಣ್ಯಕಶಿಪು ಒಬ್ಬಿದ್ದ. ಇವತ್ತು ಅನೇಕ ಜನ ಇದ್ದಾರೆ. ಇವರ ಸಂಹಾರವಾಗಬೇಕು ಅಂತಂದ್ರೆ ಪ್ರಹ್ಲಾದರಾಜರ ಅವತಾರವಾಗಬೇಕು. ಅದಕ್ಕಾಗಿ ಆಗಿದ್ದು ರಾಯರ ಅವತಾರ. ಹೀಗಾಗಿ ಆ ಪ್ರಹ್ಲಾದರಾಜರು ಆ ರಾಯರು ತಮ್ಮ ಮಂತ್ರಭೂತವಾದ ಜಲದಿಂದಾಗಿ ಅವರನ್ನ ಮತ್ತೆ ಬದುಕಿಸಿಕೊಟ್ಟಿದ್ದಾರೆ. ಅದನ್ನ ಪರೀಕ್ಷೆ ಮಾಡೋದಕ್ಕಾಗಿ ಮತ್ತವರು ರಾಯರನ್ನ ಒಬ್ರು ಹೇಳಿದರು, ನೀ ಸತ್ತಂಗ್ ಮಾಡೋದು ಅರ್ಥಂಗ್ ಮಾಡ್ತೀನಿ, ರಾಯರ ಕರುಳು ಬದುಕಿಸ್ತಾರೆ ಅಂತ. ಆಗ ಏನಾಯ್ತು ಅಂತಂದಾಗ ಜ್ಞಾನ ದೃಷ್ಟಿಯಿಂದ ನೋಡಿದ್ರು. ಕೊನೆಗೆ ಅಂದ್ರು, ಇಲ್ಲ ರಾಯರು ಸತ್ತಾನ ಅವನು ಬದುಕಿಸ್ರಿ ಅಂತ. ರಾಯರಂದ್ರು, ಇಲ್ಲಪ್ಪ ಅವ್ ಸತ್ಯ ಹೋಗ್ಯಾನ ಅಂತಂದ್ರೆ. ನೋಡ್ರಿ, ದೊಡ್ಡವ್ರ ಮಾತು ಬಾಯಿಂದ ಬಂತಂದ್ರೆ ಸುಳ್ಳಾಗಿಲ್ಲ. ಭಾಗವತ ಹೇಳ್ತದೆ, ಸತ್ಯಂ ವಿಧಾತಂ ನಿಜಭೃತ್ಯ ಭಾಗಿನಂ. ಪ್ರಹ್ಲಾದರಾಜರಿಗೆ ಕೇಳಿದ ಹಿರಣ್ಯಕಶಿಪು ನಿನ್ನ ದೇವರೆಲ್ಲಿದ್ದಾನೆ? ಎಲ್ಲಾ ಕಡೆ ಇದ್ದಾರಂತರು. ಕಸ್ಮಾತ್ ಸ್ತಂಭೇನ ದೃಶ್ಯತೆ, ಕಂಬದೊಳಗೆ ಹಾಕಿಲ್ಲ, ಹೊಡಿ ಇಲ್ಲೇ ಇದ್ದಾರಂತಂದ. ಅದಕ್ಕಾಗಿ ಆ ಸ್ತಂಭದಿಂದ ಬಂದ. ಹೀಗಾಗಿ ಆ ಭಗವಂತ ಕೊನೆಗೆ ರಾಯರ ಪ್ರೇರಣೆ ಮಾಡಿದ. ರಾಯರು ಹಾಗೆ ಹೊರಟೋಗ್ಬಿಟ್ರು. ಕೊನೆಗೆ ನೋಡ್ತಾರೆ, ಅವ್ನು ಸತ್ಯ ಹೋಗ್ಬಿಟ್ಟಿದ್ದ. ರಾಯರ ಹತ್ರ ಬಂದು ಕೇಳಿದ್ರು, ಬದುಕಿಸಿ. ಅವನ ಆಯುಷ್ಯ ಮುಗಿದಿತ್ತು, ಅದಕ್ಕೆ ನನಗೆ ಬದುಕಿಸ್ಲಿಕ್ಕೆ ಆಗಿಲ್ಲ ಅಂತ ಹೊರಟು. ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರ ಅಂತ ನಿಂತಿದೆ. ಈ ರೀತಿಯಾಗಿ ರಾಯರ ಮಹಿಮೆ ಅನಂತವಾಗಿರ್ತಕ್ಕಂತಹದ್ದು. ಅವರ ಗ್ರಂಥ ಲೇಖನ ನಾವು ನಿನ್ನೆ ಪ್ರವಚನವನ್ನು ಕೇಳಿ, ದೇವಸ್ವಭಾವೋ ನಿವಿಜದ್ರಮೋಯಂ. ಬಸವೇಂದ್ರಿಗೆ ಬೈಕ್ ಹೇಗಿರ್ತದೆ, ಚೆನ್ನಾಗಿ ಊಟ ಮಾಡಬೇಕು, ಅಲ್ಲಿ ಮಾಲ್ಗಳಿಗೆ ಹೋಗಬೇಕು, ಇವೆಲ್ಲ ಇವತ್ತಿನ ಕಾಮನೆಗಳು. ಆದರೆ ರಾಯರ ತಾಯಿಗೆ ಏನು ಬಯಕೆ ಇತ್ತು? ಮನೆಯಲ್ಲಿ ಎಲ್ಲ ಚೆನ್ನಾಗಿ ಅಡಿಗೆ ಮಾಡಿಸಿದರೆ ಮನೆಯಲ್ಲಿ ಊಟ ಮಾಡ್ತಿದ್ದಿಲ್ಲ, ಮನೆಗೆ ಭಿಕ್ಷೆ ಕೇಳಲಿಕ್ಕೆ ಹೋಗ್ತಿದ್ದರು. ಯಾಕೆ? ಗರ್ಭದಲ್ಲಿ ಮುಂದೆ ಭಿಕ್ಷೆಯನ್ನು ಕೇಳುವಂತಹ ಮಗ ಹುಟ್ಟೋರಿದ್ದಾನೆ, ಅವನಿಗೆ ಅಪೇಕ್ಷೆ ಇದ್ದಿದ್ದಿಲ್ಲ. ಒಳ್ಳೆ ಚೆನ್ನಾಗಿ ಹಸಿರು ಸೀರೆ ಎಲ್ಲ ತಂದು ಕೊಡ್ತಿದ್ರು, ಬಳಿ ಎಲ್ಲ ಕೊಡ್ಲಿಕ್ಕೆ ಬೇಡ, ಹೊಲಕಲ ಸೀರೆ ಉಟ್ಕೋತಾ ಇದ್ರು. ಯಾಕೆ? ಮುಂದೆ ಕಾವಿ ಶಾಟಿ ಉಟ್ಕೋ ಮಗ ಹುಟ್ಟೋರಿದ್ದಾನೆ. ಅಂಬರಾಣಿ ವಸ್ತಿ. ಆ ರಾಯರ ಅದ್ಭುತವಾದ ಮಹಿಮೆ. ಅವರ ಚರಿತ್ರೆಯನ್ನು ಕೇಳ್ತಾ ಹೋದರೆ ಅಂದವಾಗ್ತದೆ. ಕೊನೆಗೆ
ಮನೆಯಲ್ಲಿ ಬಿಸಿ ಬಿಸಿ ನೀರು ಹಾಕಿದ್ರು, ಸ್ನಾನ ಮಾಡೋದನ್ನು ಬಿಟ್ಟು ನದಿ ತೀರಕ್ಕೆ ಹೋಗ್ತಿದ್ರಂತೆ. ಯಾಕೆ? ನನ್ನ ಮಗ ಮುಂದೆ ನದಿಯ ತೀರದಲ್ಲಿದ್ದು ನದಿ ಸ್ನಾನ ಮಾಡೋರಿದ್ದಾನೆ, ಅದಕ್ಕೆ ಈ ನೀರಿಗೆ ಸೇರಂಗಿಲ್ಲ. ಈ ರೀತಿಯಾಗಿ ಅಂತಹ ರಾಯರು ಮಹಾ ತಪಸ್ಸುಗಳು. ದೇವ ಸ್ವಭಾವೋ ದಿವ್ಯತ್ವೋ ಗರ್ಭದಲ್ಲೇ ಇದ್ದಾಗಲೇ ಆ ದೇವತೆಗಳ ಸ್ವಭಾವವನ್ನು ರಾಯರು ತೋರಿಸಿದ್ದಾರೆ. ಅಂತಹ ರಾಯರಿಗೆ ಎಷ್ಟು ಕಡು ದಾರಿದ್ರ್ಯ. ಒಂದೇ ಒಂದು ಪಾತ್ರೆ ಇತ್ತಂತೆ ಊಟ ಮಾಡ್ಲಿಕ್ಕೆ, ಅಡಿಗೆ ಮಾಡ್ಲಿಕ್ಕೆ, ಅದಕ್ಕೆ ತೂತಿತ್ತಂತೆ. ಸ್ವಲ್ಪ ಸಗಣಿ ಏನಾದರೂ ಮೆತ್ತಿ ಹುಣಸೆಹಣ್ಣು ಹಚ್ಚಿ ಅನ್ನ ಮಾಡಿ ಅನ್ನನ ಬಾಳೆಯಲ್ಲಿ ಮುಚ್ಚಿಕೊಂಡು ಮತ್ತೊಂದು ಸಾರು ಮಾಡಬೇಕು, ಅದು ಕಳ್ರು ತೆಗೆದುಕೊಂಡು ಹೋದ್ರು. ಚಿನ್ನೆ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ, ಹರಕು ಬಟ್ಟೆ. ನಾವು ಹಬ್ಬಕ್ಕಾದ್ರೆ ಎಣ್ಣೆ ಹಚ್ಕೋತೀವಿ, ವರ್ಷದೊಳಗೆ ಒಂದೆರಡು ಸಂತೆ ಆದ್ರೂ ಹಚ್ಕೋತಾರೆ. ಇಡೀ ವರ್ಷಕ್ಕೂ ತಲೆಗೆ ಹಚ್ಕೊಳ್ಳಿಕ್ಕೆ ಎಣ್ಣೆ ಇದ್ದಿದ್ದಿಲ್ಲ, ಉಟ್ಕೊಳ್ಳಿಕ್ಕೆ ಬಟ್ಟೆ ಇದ್ದಿದ್ದಿಲ್ಲ. ಹರಕ ಬಟ್ಟೆಯನ್ನು ಗಂಟು ಹಾಕಿ ಉಟ್ಕೋತಿದ್ರು. ಇವತ್ತು ಅಲ್ಲಿ ಬೆಳ್ಳಿ ಕೋಚೆಲ್ಲ ಮಾಡಿಸ್ತೀವಿ. ಅವರಿಗೆ ಕೇಳುವ ಸಾಮರ್ಥ್ಯವಿತ್ತು, ಭಗವಂತ ನನ್ನ ಕಷ್ಟ ಪರಿಹಾರ ಮಾಡೋದು. ಅವರಂದ್ರು ಈ ಜನ್ಮ ಅಲ್ಲ, ಇನ್ನು ಮುಂದೆ ಜನ್ಮಕ್ಕೆ ಪ್ರಾರಬ್ಧ ನನಗೆ ಮಾಡಬೇಕಾದದ್ದು. ಈಗ ಅದರ ಮುಂದಾದ್ರು ಕೊಡ್ತಾರೆ, ಅದಕ್ಕೆ ಈಗ ಮುಗಿಸ್ಬಿಡು ಅಂತಂದ್ರು. ಆ ಜ್ಞಾನಿಗಳು ಭಗವಂತನ ಇಚ್ಛೆಯನ್ನು ತಿಳಿದುಕೊಂಡಿರ್ತಕ್ಕಂತಹ ಮಹಾನುಭಾವರು ಇಷ್ಟು ದಾರಿದ್ರ್ಯದಲ್ಲಿ ಇದ್ರೂ ಕೂಡ ಭಗವಂತನಲ್ಲಿ ಕೇಳಿಕೊಂಡರು, ನನ್ನ ಎಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ. ಇವತ್ತು ರಾಯ ಹೆಸರು ಕೇಳಿ ಸಾಕು. ಒಂದು ದೇವರಂದ್ರೆ ತಿರುಪತಿ ತಿಮ್ಮಪ್ಪ, ಗುರುಗಳಂದ್ರೆ ಮಂಚಾಲಯ ರಾಘಪ್ಪ. ಇದು ಜನಜನಿತವಾಗಿರ್ತಕ್ಕಂತಹ ಅಂತಹ ರಾಯರ ಒಂದು ಆರಾಧನೆಗಾಗಿ ನೀವೆಲ್ಲ ಭಕ್ತರು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಅನೇಕ ನೌಕರಿಗಳು ಬಂದಿದ್ದಾರೆ. ಅಂತಹ ಈ ಒಂದು ಬಿಡು ಸಮಯದಲ್ಲಿ ನಿಮ್ಮೆಲ್ಲರಿಗೂ ಕೂಡ ತನುಮನ ಧನದಿಂದ ಮಾಡಿರ್ತಕ್ಕಂತಹ ಎಲ್ಲ ಸೇವೆಯಿಂದ ರಾಯರು ಸಂತುಷ್ಟರಾಗಲಿ. ಮತ್ತು ಇವತ್ತು ನಮ್ಮ ಕೋರೆ ಅವರು ಸಂಪೂರ್ಣವಾಗಿರ್ತಕ್ಕಂತಹ ಇವತ್ತಿನ ಮಧ್ಯಾರಾಧನೆ ಸೇವೆಯನ್ನು ಮಾಡಿದ್ದಾರೆ. ಅವರೆಲ್ಲ ಕುಟುಂಬಕ್ಕೂ ದೇವರು ನಿಮ್ಮೆಲ್ಲ ಯಾರ್ಯಾರು ತನುಮನ ಧನದಿಂದಾಗಿ ಕಸ ಬೆಳೆಯುವುದು, ಮತ್ತೆ ಅಂದಾಗ ದೇವರಿಗೆ ಹೂಗಳನ್ನು ಮಾಡುವುದು, ಏನು ಹಣ್ಣು ಹಚ್ಚುವುದು, ಎಲ್ಲ ಸೇವೆಯನ್ನು ಮಾಡಿದ್ದೀರಿ. ಪ್ರದಕ್ಷಿಣೆ ನಮಸ್ಕಾರ. ಆ ಎಲ್ಲ ಸೇವೆಯಿಂದಾಗಿ ರಾಯರು ನಿಮಗೆ ಸಂತಾನ ಸಂಪತ್ತು, ಶುದ್ಧ ಭಕ್ತಿ, ಆಯುಷ್ಯ, ಆರೋಗ್ಯ ಎಲ್ಲವನ್ನು ಕೂಡ ಕೊಟ್ಟು ದತ್ತ ಶರೀರದಲ್ಲಿರತಕ್ಕಂತಹ ಎಲ್ಲ ರೋಗಗಳನ್ನು ಪರಿಹಾರ ಮಾಡಿ ಸಾಧನೆಗಾಗಿ, ರಾಯರ ಸೇವೆಗಾಗಿ ಮತ್ತೆ ಮತ್ತೆ ಶಕ್ತಿಯನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ಸಂತಾನ ಸಂಪತ್ತು, ಶುದ್ಧ ಭಕ್ತಿ, ವಿಜ್ಞಾನ ವಾಕ್ಯ ಸುಪಾಠವಾದಿ ದತ್ತ ಶರೀರೋಕ್ತ ಸಮಸ್ತ ದೋಷ ಅತ್ವಾಸನೋ ವ್ಯಾತುರು ರಾಘವೇಂದ್ರ ಸಮಸ್ತ ಸಂಬಂಧರಾಣಿ ಭವಂತು. ಎಲ್ಲರೂ ಹೇಳಿ ಇನ್ನೇನು ಸಮರ್ಪಣೆ ಮಾಡಿ ಸೇವೆ ಮಾಡಿದ್ದೀರಿ. ಕಾಯನ ವಾಚ ಎಲ್ಲರೂ ಕೂಡ ಸಮಯದಲ್ಲಿ ಪ್ರಸಾದ ಇದೆ, ಫಸ್ಟ್ ಸ್ವೀಕಾರ ಮಾಡಬೇಕು. ಎಲ್ಲರೂ ಹೊರಗೆ ಈಗ ಇಕಡ್ರಿ
ಆರತಿಗಳು ಕ್ಷಿಪಣಾಂತರಗಳು ವೆಂಕಟೇಶ ಪ್ರೇತಾಂದ್ರಿತ ಹೋದ ಶ್ರೀ ಕೃಷ್ಣಾರ್ಪಣವಸ್ತು ಇಂದಿರಾರಮಣ ಗೋವಿಂದ ಗೋವಿಂದ ನೋಡ್ರಿ ಭೋಜ್ಯ ವಸ್ತು ಅಲ್ಲಿ ಮುಡಿಸ್ಬಿಡ್ರಿ ಕೃಷ್ಣಾರ್ಪಣ ವಸ್ತು ಇಂದಿರಾರಮಣ ಗೋವಿಂದ
ದುರ್ವಾದಿಧ್ಯಾಂಧರವೇ ವೈಷ್ಣವೇಂದ್ರಿ ವರೇಂದ್ರವೇ ಶ್ರೀ ರಾಘವೇಂದ್ರ ಉರವೇ ನಮೋತ್ಕಂದಮಯಾನವೇ ಪರಮ ಪೂಜ್ಯರಾದ ರಾಜಸ್ಮರಣೀಯರಾದ ಗುರು ಸಾರ್ವಭೌಮರಾದ ಶ್ರೀಮದ್ ರಾಘವೇಂದ್ರ ಸ್ವಾಮಿಗಳವರ 154ನೇ ವರ್ಷದ ಆರಾಧನೆ. ಅದರಲ್ಲಿ ವಿಶೇಷವಾಗಿ
ನಮ್ಮ ಈ ದೇವಸ್ಥಾನದಲ್ಲಿ ವರದ ವೆಂಕಟೇಶ ದೇವಸ್ಥಾನದಲ್ಲಿ 3ನೇ ವರ್ಷ ಆರಾಧನೆಯೂ ಕೂಡ ಎಲ್ಲ ಸ್ವಾಮಿಗಳವರ ಅನುಗ್ರಹದಿಂದಾಗಿ ವಿಶೇಷವಾಗಿ ಇದು ಸಂಪನ್ನವಾಗ್ತಾ ಇದೆ. ಅದಕ್ಕಾಗಿ ಆ ರಾಯರನ್ನು ಸ್ವಾಮಿಗಳು ಇಲ್ಲಿ ಸತ್ಯ ಪ್ರಮೋದ ತೀರ್ಥರು, ಸತ್ಯ ಧ್ಯಾನ ತೀರ್ಥರು ಹಾಗೂ ರಾಯರು ಮತ್ತು ರಘುತ್ತಮ ತೀರ್ಥರು ಹಾಗೂ ಟೀಕಾಕೃತ್ಪಾದರು ಈ ಮಹಾಗುರುಗಳ ಪಂಚಾಯಿತಿಗಳನ್ನು ಇಲ್ಲಿ ಮುತ್ತಿಗೆಯನ್ನು ಹಾಕಿ ನಿಮಗೆ ಸನ್ನಿಧಾನವನ್ನು ತಂದುಕೊಂಡು ಆಶೀರ್ವಾದವನ್ನು ಮಾಡಿದ್ದಾರೆ. ಜೊತೆಗೆ ಗಣಪತಿ ದೇವರು ಹಾಗೂ ಶೇಷದೇವರು, ಮುಖ್ಯ ಪ್ರಾಣದೇವರು ಹಾಗೂ ವರದ ವೆಂಕಟೇಶ ದೇವರನ್ನು ಇಲ್ಲಿ ಶ್ರೀಭೂ ಸಮೇತರಾದ ವರದ ವೆಂಕಟೇಶ ದೇವರನ್ನು ವಿಶೇಷವಾಗಿ ಇಲ್ಲಿ ಅನುಗ್ರಹವನ್ನು ಮಾಡಿ ನಮಗೆ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ನಿರಂತರವಾಗಿ ಸ್ವಾಮಿಗಳ ಆಶೀರ್ವಾದಗಳಿಂದಾಗಿ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ನಡೀತಾ ಇದ್ದಲ್ಲಿ ಕೂಡ ಪಾಠ, ಪ್ರವಚನ ಮತ್ತು ಮಂತ್ರಗಳು, ಸ್ತೋತ್ರಗಳು ಹಾಗೂ ಭಜನೆ, ದೇವತಾರಾಧನೆ ಎಲ್ಲ ಆ ಮಂಗಲ ಕಾರ್ಯಗಳು ವಿಶೇಷವಾಗಿ ನೆರವೇರುತ್ತಾ ಇದೆ. ಅದಕ್ಕಾಗಿ ಅನೇಕ ಭಕ್ತರು ಕೂಡ ಇದಕ್ಕೆ ಇಲ್ಲಿ ಬಂದು ಇಲ್ಲಿ ಆ ಪರಮಾತ್ಮನ ಒಂದು ದರ್ಶನವನ್ನು ತೆಗೆದುಕೊಂಡು, ಗುರುಗಳ ದರ್ಶನವನ್ನು ತೆಗೆದುಕೊಂಡು ಆರಾಧನೆಯಲ್ಲಿ ಸೇವೆಯನ್ನು ಮಾಡಿ ಪ್ರದಕ್ಷಿಣಾದಿ ಎಲ್ಲ ನಮಸ್ಕಾರಗಳನ್ನು ಸೇವೆಯನ್ನು ಮಾಡಿ ಆ ಗುರುರಾಯರ ಅನುಗ್ರಹಕ್ಕೆ ಗುರುರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂಬುದಾಗಿ ಎಲ್ಲರೂ ಈ ಮೂಲಕವಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.